ಈ ಭೂಮಿಗೆ. ಇವತ್ತು ಉಪವಾಸ ಮಾಡಿಕೊಂಡು ಪೂಜೆ ಬಂದಿದೆ ಮಾಮೂಲಿ ಅಂತ ಹಂಗೆ ಹೌದು. ಮೊದಲು ಪೂರ್ಣ ಉಪವಾಸ ಮಾಡ್ತಾ ಇದ್ದೆ. ಈಗ ನನಗೆ ಸ್ವಲ್ಪ ಆರೋಗ್ಯ ಕೆಟ್ಟಿದೆ. ಅಷ್ಟು ಸ್ಟ್ರಿಕ್ಟಾಗಿ ಮಾಡಲಿಕ್ಕಾಗಲ್ಲ. ಬೆಳಗ್ಗೆ ಸ್ವಲ್ಪ ಕಡಲೆಕಾಳು ಉಸ್ಲಿ ಮಾಡಿದ್ರು. ಬೆಳಗ್ಗೆ ನಾನು ತ್ರಯಂಬಕೇಶ್ವರ ಅಂತ ಹೇಳಿ ನನ್ನ ಆರೋಗ್ಯಕ್ಕೆ ಒಂದು ಇದು ಪಂಚರೂಪದಲ್ಲಿ ಬಹಳ ಅದ್ಭುತವಾಗಿ ಮಾಡಿಸಿದ್ದಾರೆ. ಅದು ನನಗೆ ಆಗಾಗ್ಗೆ ಪೂಜೆ ಮಾಡ್ತಾರೆ. ನನ್ನ ದೊಡ್ಡ ಮಗ ಪೂಜೆ ಮಾಡ್ತಾರೆ, ಬಾಲಕೃಷ್ಣ, ನನ್ನ ಆರೋಗ್ಯಕ್ಕೆ. ಇವತ್ತು ಬೆಳಗ್ಗೆ ಆ ಪೂಜೆ ಮುಗಿಸಿ ಕುಮಾರಸ್ವಾಮಿ, ಬಾಲಕೃಷ್ಣಗೌಡ, ರಮೇಶ್, ನಾನು ಅಷ್ಟು ಜನ ಇದ್ವಿ. ಅಲ್ಲಿ ದೇವ್ರಿಗೆ ನೈವೇದ್ಯ ಸ್ವಲ್ಪ ಬಾಳೆಹಣ್ಣು, ದೇವ್ರ ಈಗ ಮಾಡಿದ ಪ್ರಸಾದ, ಮನೆಯಲ್ಲಿ ಸ್ವಲ್ಪ ಕಡಲೆಕಾಳು ಬಂದೆ. ಇಲ್ಲಿ ಮಯೂರ ಹೋಟ್ಲಲ್ಲಿ ಒಂದು ಅರ್ಧ ಕಪ್ ಮಜ್ಜಿಗೆ ಕೊಡ್ತೇವೆ. ಸ್ವಲ್ಪ ದಾವು ಆಗತ್ತೆ, ಮೆಡಿಸಿನ್ ತಗೊಳ್ಳುತ್ತೆ. ಇದು ಪೂಜೆ ಆದಮೇಲೆ ಏನಾದ್ರು ಉಪಕಾರ ನೀವು ಇರ್ಬೋದು. ದೇಶದ ಜನತೆಗೆ ಒಳ್ಳೆಯದಾಗಲಿ. ಜನಗಳಿಗಿನ್ನೂ ಭಾಳ ಕಷ್ಟ ಇದೆ. ಇದು 150 ಕೋಟಿ 144 ಕೋಟಿ ಜನ ಇದ್ದಾರೆ. ನಿರುದ್ಯೋಗ, ಓದೋಡುಗರು ಕೆಲಸಕ್ಕೋಸ್ಕರ ಸುತ್ತಾರೆ. ನಾನು ಹಿಂದೆ ವಿರೋಧ ಪಕ್ಷ ನಾಯಕನಾಗಿದ್ದಾಗಲೇ ಹೇಳಿದ್ದೆ, ಯಾವ ಪ್ರಧಾನಮಂತ್ರಿನೂ ಈ ದೇಶದ ನಿರುದ್ಯೋಗ ಸರ್ಕಾರಿ ಹುದ್ದೆ ಕೊಟ್ಟು ಮಾಡಲಿಕ್ಕಾಗಲ್ಲ ಅಂತ. ಆದರೆ ಅದಕ್ಕೆ ಪರ್ಯಾಯವಾಗಿ ನಾವು ಓದ ಹುಡುಗರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕಾಗುತ್ತೆ. ಯಾರೇ ಸರ್ಕಾರ ಮಾಡಲಿ ಅವ್ರ ಜವಾಬ್ದಾರಿ. ಅದರಿಂದ ಈಗ ನಮ್ಮ ಪೀರಿಯಡ್ ಮುಗೀತು. ಈ ಸಲದ ಪಾರ್ಲಿಮೆಂಟ್ ತುಂಬ ಒಂದಷ್ಟು ಬೇರೆ ಬೇರೆ ವಿಚಾರಗಳಿಗೆ ನಾನು ಮಾತಾಡೋದು ನನ್ನ ಸ್ವಭಾವ, ಅದು ಕೂತ್ಕೊಳ್ಳೋದಿಲ್ಲ. ನಾನು ಭಗವಂತ ಜ್ಞಾಪಕ ಶಕ್ತಿ ಕೊಟ್ಟಿದ್ದೇನೆ. ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ನನ್ನ ಜನಗಳಿಗೇನಾದರೂ ಉಪಕಾರ ಮಾಡಬೇಕು. ಈಗ ಹಳಸು ಒಂದು ಹಣ್ಣು 200, 250, 300 ರೂಪಾಯಿ ಹೋಗುತ್ತೆ. ಆ ವಾಸನೆ ಎಷ್ಟು ಘಮ ಘಮ ಅಂತದ್ದು ಚೆನ್ನಾಗಿ ಮಾಡಿದ್ರೆ. ಒಂದು ತೋಳೆ ಈಗ ಎಷ್ಟಕ್ಕೆ ಬರ್ತಾರೆ ಅಂದರೆ ಇವತ್ತು ಅದಕ್ಕೆ ನೀರು ಬೇಕಾಗಿಲ್ಲ, ಹೊಲದ ಬದಿನಲ್ಲಿ ಬೆಳೆಯುತ್ತೆ. ಈಗ ಬದುಕೋದಕ್ಕೆ ಒಂದಲ್ಲ ಒಂದು ಮಾರ್ಗ ನಾವು ನಮ್ಮ ಮಕ್ಕಳಿಗೆ ಆರ್ಥಿಕವಾಗಿ ಸಹಾಯನೂ ಮಾಡಬೇಕು. ಅವ್ರು ಮಾಡ್ತಕ್ಕಂಥ ಈ ಬೆಳೆಗಳನ್ನು ಕೊಂಡು ಅದನ್ನು ಬೈ ಪ್ರಾಡಕ್ಟ್ ಮಾಡಿ, ಈಗ ಹಳಸಿನ ತೊಳೆನ ಗ್ರಿಲ್ ಮಾಡಿದರೆ ಅದನ್ನು ಒಬ್ಬಿಟ್ಟಿಗೆ ಹಾಕೊಂಡ್ರೆ ತುಪ್ಪ ಸೇರಿಸ್ಕೊಂಡ್ರೆ ಎಷ್ಟು ರುಚಿಯಾಗಿರುತ್ತೆ. ಶ್ರೀಕಾಂತ್ ಅಂತೇಳಿ ಮಾವಿನ ಹಣ್ಣಲ್ಲಿ ಮಾಡ್ತಾರೆ, ಸೇಮ್ ಟೈಮ್ ಬರುತ್ತೆ ಗ್ರಿಲ್ ಮಾಡಿ. ಅಂದರೆ ಹೀಗೆ ಹೊರಗಡೆ ದೇಶಕ್ಕೂ ನಾವು ಹುಣಸೆಹಣ್ಣಿನ ಬೀಜದಲ್ಲಿ ಈ ಶುಗರ್ ಕಾಯಿಲೆಗೆ ಪೌಡ್ರಲ್ಲಿ
ಕೆಲವು ಬೈ ಪ್ರಾಡಕ್ಟನ್ನು ಮಾಡ್ತಾರೆ. ಹೀಗೆ ಅದನ್ನು ಎಸಿತಾರೆ, ಹುಣಸೆಯನ್ನು ಬೀಜ ತೆಗೆದು ಹೊರಗಡೆ ಎಸ್ಬಿಡ್ತಾರೆ. ಹೀಗೆ ನಮ್ಮ ಮಕ್ಕಳಿಗೆ ಬದುಕೋದಕ್ಕೆ ಮಾರ್ಗ ಮಾಡಿಕೊಡ್ಬೇಕು. ಪ್ರಾಧಿಕಾರ ರಚನೆ ಮಾಡೋದಕ್ಕೆ ಸ್ಪಂದನೆ ಹೇಗೆ ಸಿಕ್ಕಿದೆ? ಮಾಡ್ಬೋದು ಅಂತ ನನ್ನ ನಂಬಿಕೆ ಅಷ್ಟು. ಪ್ರೈಮ್ ಮಿನಿಸ್ಟ್ರಿಗೂ ಹೇಳಿದ್ದೇನೆ. ಈ ಮೆಗಾ ಡೈರಿದು ಮೋಸ್ಟ್ಲಿ ಪ್ರೈಮ್ ಮಿನಿಸ್ಟರ್ ಬಂದು ಇನಾಗ್ರೇಟ್ ಮಾಡ್ತಾರೆ. ಈಗ ಮೊನ್ನೆ 150 ಕೋಟಿ ಮೊನ್ನೆ ಈ ರಾಜ್ಯ ಸರ್ಕಾರದ್ದೇನಿಲ್ಲ, ಈ ಮಹಾನುಭಾವರದೇ ಏನಿಲ್ಲ. ಇದು ಕೇಂದ್ರ ಸರ್ಕಾರವೇ ಮೊನ್ನೆ 150 ಕೋಟಿ ಕೊಟ್ಟು ಡೈರಿ ಫಂಡ್ಸೇ ಇದೆ ಇದರಲ್ಲಿ. ಅಲ್ಲೇ ಇದ್ರೆ ಇವರು ಕೈ ಹಾಕಿ ತೊಂದರೆ ಕೊಟ್ಬಿಡೋರು. ಇವ್ರದ್ದು ಏನಿಲ್ಲ. ಈ ಸಲ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಅವ್ರದ್ದು ಒಂದಷ್ಟು ವಿಚಾರ. ಇವತ್ತು ಪುಣ್ಯ ದಿವಸ ನಾನು ಯಾರ ಬಗ್ಗೆನೂ ಮಾತಾಡೋದು ಬೇಡ. ಅವ್ರ ಸದಸ್ಯತ್ವಕ್ಕೆ ಸಂಬಂಧಪಟ್ಟಂಗೆ ದೇವರು ಎಲ್ರಿಗೂ ಒಳ್ಳೆಯ ಸದ್ಬುದ್ಧಿ ಕೊಡಲಿ. ಈ ದೇಶ ಪುಣ್ಯಭೂಮಿ ಅಂತೇಳಿ ನಾವೆಲ್ಲ ನಂಬಿದ್ದೇವೆ. ನಮಗೆ ಆ ಪರಮಾತ್ಮ ಮಾರ್ಗದರ್ಶನ ಮಾಡಲಿ. ನೀರಾವರಿ ವಿಚಾರದಲ್ಲಿ ತಾವು ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ರಿ. ಇನ್ನೂ ಮಾಡಬೇಕಾದಿದೆ. ನಮಗೆ ತೊಂದರೆ ಇದೆ, ಬಹಳ ತೊಂದರೆ ಇದೆ. ಅದರಿಂದ ನನ್ನ ಟರ್ಮ್ ಮುಗೀತಾ ಬಂತು, ಇನ್ನೊಂದು ತಿಂಗಳಿದೆ ಅಷ್ಟೇ. ಈಗ ಗೋದಾವರಿ ಡೈವರ್ಷನ್ನಿಂದ ತೆಲಂಗಾಣಕ್ಕೆ 47 TMC, ಆಂಧ್ರಕ್ಕೆ 46 TMC, ತಮಿಳುನಾಡಿಗೆ 46 TMC ಕೊಡ್ತಾರೆ. ಈಗ ಆ ಡೈವರ್ಷನ್ ಅವ್ರಿಗೆ ಕೊಡ್ತಾನೆ. ಈಗ ನಮ್ಮಿಂದ ಏನು ಹೋಗುತ್ತಲ್ಲ ನೀರು, ಅದನ್ನು ಕಡಿಮೆ ಮಾಡಬೇಕು. ಅವ್ರಿಗೇನು ಹೋಗ್ತಾ ಇದೆ, ಈಗ ಅಲ್ಲಿ 46 TMC ನೀರು ಸಿಗುತ್ತೆ. ನಾವು ಅಪ್ಪರ್ ರೈಪೇರಿಯನ್, ನಾವು ಮೇಲ್ಗಡೆ ಇದ್ದೀವಿ, ನಮ್ಮ ನೀರನ್ನೆಲ್ಲ ಬಸಿತಾರೆ. ಅಲ್ಲಿ ಬೆಳೆ ಒಣಗ್ತಾ ಇದೆ ಅಂತ ತಕರಾರು ಹಾಕಿ ಇದಕ್ಕೆ ಹೋರಾಟ ಮಾಡೋದಕ್ಕೆ ಸ್ವಲ್ಪ ಆಯಿತು. ನನ್ನ ಕೈಲಿ ಎಷ್ಟಾಯಿತು ಮಾಡಿದ್ದೇನೆ ಗೊತ್ತಿಲ್ಲ. ಬನ್ನಿ ಎಲ್ಲ ಆನಂದ ದೇವ್ರ ಪೂಜೆ ಮಾಡೋಣ. ಅದ್ರ ಬಗ್ಗೆ ಚರ್ಚೆ ಬೇಡ ಸರ್. ದೊಡ್ಡವ್ರ ವಿಷಯ ಅದು. ಸ್ವಲ್ಪ ಮಧ್ಯೆ ಈ ಪಾಲ್ಗಾಂವ್ ತಕರಾರಿಂದ ಮಧ್ಯೆ ಏನೇನೋ ಅಡೆತಡೆಗಳು ಬಂದಿದೆ. ಅದೆಲ್ಲ ನಿಭಾಯಿಸ್ಕೊಂಡೇನೋ ಆ ನಕ್ವಿ ಅಂತ ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ ಟಿ ವಿ ನೋಡಿದೆ ನಾನು. ಈಗ ನಕ್ವಿ ಪಾಕಿಸ್ತಾನಕ್ಕೆ ಹೋದ್ಮೇಲೆ ಈ ಸಮಸ್ಯೆ ಬಗೆಹರಿದೆಯಾ ಗೊತ್ತಿಲ್ಲ ನನಗೆ. ನಾನು ಜರ್ನಿ ಮಾಡೋದಿಲ್ಲ, ಆದರೆ ಒಳ್ಳೆ